ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಾನ ಸಲ್ಲಿಸುತ್ತಾ, ಈ ಜಗತ್ತಿನಲ್ಲಿ ಎರಡು ರೀತಿಯ ಸಂಪತ್ತು, ಒಂದು ಪ್ರಾಪಂಚಿಕ ಸಂಪತ್ತು, ಇನ್ನೊಂದು ಪಾರಮಾರ್ಥಿಕ ಸಂಪತ್ತು. ಪ್ರಾಪಂಚಿಕ ಸಂಪತ್ತನ್ನು ಗಳಿಸಿದಾಗ ನಮ್ಮ ಬದುಕು ವೈಭವಪೂರ್ಣ, ಪಾರಮಾರ್ಥಿಕ ಸಂಪತ್ತನ್ನು ಗಳಿಸಿದಾಗ ನಮ್ಮ ಬದುಕು ಅನುಭವಪೂರ್ಣ, ದಿವ್ಯ, ಭವ್ಯ. ಮನೆ, ಕೈತೋಟ, ಮನೆ ತುಂಬ ಪೀಠೋಪಕರಣಗಳ, ಬೆಲೆ ಬಾಳುವ ಉಡುಗೆ ತೊಡುಗೆ, ಆಳು ಕಾಳು, ಕೈತುಂಬ ಕಾಸು, ವಾಹನ ಇತ್ಯಾದಿ. ಇದು ಎಲ್ಲರ ಕಣ್ಣು ಕುಕ್ಕಿಸುವಂಥ ವೈಭವಪೂರ್ಣ ಜೀವನ. ಇದನ್ನು ನೋಡಿದಾಗ ಯಾರಿಗಾದರೂ ಎಂಥ ಸೊಗಸಾದ ಸುಖಮಯ ಜೀವನ ಎನಿಸದೇ ಇರದು. ಉಳಿದವರ ಮಾತು ಬಿಡಿ, ಸನ್ಯಾಸಿಗಳಿಗೂ ಒಮ್ಮೊಮ್ಮೆ ಈ ಬಗೆ ಜೀವನದ ಕನಸು ಬೀಳುವುದುಂಟು. ಭಕ್ತಿ ಮಾರ್ಗದಲ್ಲಿ ನಡೆದ ಪಾರಮಾರ್ಥಿಕ ಶ್ರೇಯ ಗಳಿಸಿದವರ ಜೀವನ ಹಾಗಲ್ಲ. ಅವರು ಉಡುವ ಬಟ್ಟೆ, ಉಣ್ಣುವ ಅನ್ನ, ಇರುವ ಮನೆ ಭವ್ಯವಾಗಿರಬಹುದು, ಇರಲಿಕ್ಕಿಲ್ಲ. ಅವರು ಸಾದಾ ಜೀವನವನ್ನೇ ಸಾಗಿಸುತ್ತಾ ಕುಟೀರವಾಸಿಗಳಾಗಿರಬಹುದು. ಹೀಗೆ ಒಂದು ಆಕರ್ಷಕ ಜೀವನ, ಇನ್ನೊಂದು ಅನಾಕರ್ಷಕ ಜೀವನ. ಇಂಥ ಜಾನನಿಗೂ ದಡ್ಡನಿಗೂ ವೈಭವ ಪೂರ್ಣವಾದ ಆಕರ್ಷಕ ಜೀವನವನ್ನೇ ಸಾಗಿಸಬೇಕು ಎನಿಸುತ್ತದೆ. ಶ್ರೇಷ್ಠವಾದ ವೈರಾಗ್ಯ ನಿಧಿಯಾಗಿರ್ತಕ್ಕಂಥ ತ್ಯಾಗ, ವೈರಾಗ್ಯ, ಭಕ್ತಿ, ಜ್ಞಾನದ ಮಹಿಳಾ ಕುಲದಲ್ಲಿ ಶ್ರೇಷ್ಠ ಮಹಾತಾಯಿನೇ ಅಕ್ಕ ಮಹಾದೇವಿ. ಶ್ರೇಷ್ಠವಾದ ಜ್ಞಾನವನ್ನು ಪಾರಮಾರ್ಥ ಜೀವನದಲ್ಲಿ ನಿರ್ವಿಕಲ್ಪ ಸಮಾಧಿ ಅಂತನ ತಲುಪಿರ್ತಕ್ಕಂಥ ವೈರಾಗ್ಯ ನಿಧಿ. ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದ ಮೇಲೆ ಜನ್ಮ, ಮೃತ್ಯು, ಜರಾ, ವ್ಯಾಧಿಯನ್ನು ಜಯಿಸಿ ಜಿನೈಕ್ಯ ಹಂತವನ್ನು ತಲುಪುವುದು. ಪಂಚಭೂತಗಳಿಂದ ಬಂದ ಈ ಶರೀರವನ್ನು ಭೂಮಿ, ಅಗ್ನಿ, ವಾಯು, ಜಲ, ಆಕಾಶ, ಪೃಥ್ವಿ, ಇದರಿಂದ ಬಂದಿರತಕ್ಕಂಥ ಸ್ಥೂಲ ಶರೀರವನ್ನು ಸ್ಥೂಲದಲ್ಲಿ ಬಿಟ್ಟು ಸೂಕ್ಷ್ಮ ಶರೀರ, ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ, ಆಧ್ಯಾತ್ಮಿಕ ಶರೀರ, ನಿರಂತರವಾದ ಸಪ್ತ ಚಿತ್ತ ಆನಂದದ ಪರಮಾನಂದವನ್ನು ಹೊಂದಿ ದೇವನ ಜೊತೆ ಅನುಸಂಧಾನವನ್ನು ಮಾಡಿಕೊಂಡು ಇರುವುದು. ಭಕ್ತಿ ಮಾರ್ಗದಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ಇವರು. ಬಾಲಕರ ತರುಣ ವಿಷಯ ಒಂದು ನಿಮಿಷ ಬಿಡೋಣ. ಜೀವನದಲ್ಲಿ ಸಿಹಿ ಕಹಿ, ಒಳಿತು ಕೆಡಕು, ಕತ್ತಲೆ ಬೆಳಕು ಏನೆಲ್ಲವನ್ನು ಅನುಭವಿಸಿ ಸ್ಮಶಾನದ ಮಾರ್ಗ ಹಿಡಿದವರು ವೃದ್ಧರು. ಅವರಿಗೂ ಸದ್ಗುರುಗಳ ಉಪದೇಶವನ್ನು ಆಲಿಸಬೇಕು ಎನಿಸುವುದಿಲ್ಲವೆಂದರೆ ಸಂಸಾರದ ಬಂಧನ ಎಷ್ಟು ಬಲಿಷ್ಠವಾಗಿರಬೇಕು. ಇಂಥ ಪ್ರಸಂಗದಲ್ಲಿದ್ದರೂ ಸಹೃದಯರಾದ ತಾವು ನಾನಾರೆಂದು ಅರಿಯುವುದರಲ್ಲಿ ಆಸಕ್ತಿ ತಳೆದಿರುವುದು ಶಂಕರಾಚಾರ್ಯರು ಭಾಗ್ಯವಲ್ಲವೇ ಎಂದು ಹೇಳುತ್ತಾರೆ. ನಾನು ಯಾರು ಎಂದು ತಿಳಿಬೇಕು, ಎಲ್ಲಿಂದ ಬಂದಿದ್ದೇನೆ ಅನ್ನೋದು ಮೂಲವನ್ನು ತಿಳಿದುಕೊಳ್ಳಬೇಕು. ಮಾನವ ಜನ್ಮಕ್ಕೆ ಬಂದ ಮೇಲೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವನ್ನು ಸ್ವೀಕಾರ ಮಾಡಲೇಬೇಕು. ಯಾವುದನ್ನು ತಿಳಿದರೆ ಮತ್ತೊಂದನ್ನು ತಿಳಿಯುವ ಅವಶ್ಯಕತೆ ಇಲ್ಲ, ಅದನ್ನು ತಿಳಿಯಬೇಕು. ಯಾವುದನ್ನು ಗ್ರಹಿಸಿದರೆ ಬಂಧನವೆಲ್ಲ ದೂರವಾಗುತ್ತದೆ, ಅದನ್ನು ಗ್ರಹಿಸಬೇಕು. ಯಾವುದನ್ನು ಬೋಧಿಸಲು ಸಾಧ್ಯವಿಲ್ಲ, ಅದನ್ನು ಬೋಧಿಸುವಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಸನ್ನಿಧಿಯಲ್ಲಿ ನಮ್ಮ ಇಂದ್ರಿಯಗಳ ಭಾವನೆಯಿಂದ ಸಮರ್ಪಣೆ ಮಾಡಿ ಆ ಒಂದು ಪಾರಮಾರ್ಥ ಪರವಿದ್ಯೆಯನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಸನ್ನಿಧಿಯಲ್ಲಿ ಗುರುವಿನ ಕರುಣೆಯಿಂದ ಕಲಿಯಬೇಕು. ನಶ್ವರವಾದ ಪ್ರಾಪಂಚಿಕ ಭೋಗ ವಸ್ತುಗಳನ್ನು ಗಳಿಸುವುದರಲ್ಲಿ ಎಷ್ಟು ಪುಣ್ಯ ಸಿಗುತ್ತದೆಯೋ ಅನ್ನೋದನ್ನು ಲೆಕ್ಕವಿಲ್ಲದೆ ಗಳಿಸುವುದಕ್ಕಿಂತ ಶಾಶ್ವತವಾದ ಆಧ್ಯಾತ್ಮಿಕ ಶ್ರೀಯನ್ನು ಗಳಿಸುವುದು ನಿಜವಾದ ಪುಣ್ಯ. ಯಾವುದರಿಂದ ಯೇಸು, ಬುದ್ಧ, ಬಸವ, ಮಹಾವೀರ, ಅಕ್ಕ, ಅಲ್ಲಮ ನಿಜಗುಣರು, ಮಹಾತ್ಮರಂತೆ ಸಾಧಕನ ಜೀವನ ಆಗಬೇಕು.